ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈಗಾಗಲೇ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಬಿಲೋ 5000 ರ್ಯಾಂಕಿಂಗ್ ಸ್ಕೋರ್ ಮಾಡೋದಕ್ಕೆ ಏನೇನು ಓದಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇವಾಗ ಮ್ಯಾಥಮೆಟಿಕ್ಸ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನಾವು KCET ಕ್ಲಾಸಸ್ ತುಂಬಾ ವೀಡಿಯೋಸ್ ಮಾಡಿದ್ದೀವಿ ಆಲ್ರೆಡಿ. ಅದರದ್ದು ಪ್ಲೇ ಲಿಸ್ಟನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿರ್ತೀನಿ, ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇಲ್ವಾ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಪ್ಲೇ ಲಿಸ್ಟ್ಗೆ ಹೋದರೆ ಮೇಲ್ಗಡೆನೆ ಬರೋ ಥರ KCETದೆ ನಾವು ಎಷ್ಟು ವೀಡಿಯೋಸ್ ಮಾಡಿದ್ದೀವಲ್ಲ, ತುಂಬ ವೀಡಿಯೋಸ್ ಮಾಡಿದ್ದೀವಪ್ಪ KCETದು, ಆಯಿತಾ. ಪ್ರಾಬ್ಲಮ್ ಸಾಲ್ವಿಂಗೇ ಮಾಡಿದ್ದೀವಿ. ಅದನ್ನೆಲ್ಲ ಕೂತ್ಕೊಂಡು ಒಂದ್ಸತಿ ನೋಡಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ. ಫಸ್ಟ್ ನೋಡಿ, ಅದರಿಂದ ಕಲಿಯೋಕ್ಕೆ ತುಂಬಾ ಇರುತ್ತೆ ನಿಮಗೆ, ಆಯಿತಾ. ತುಂಬ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡಿರ್ತೀವಿ ಅದರಲ್ಲೂ, ಆಯಿತಾ. ಈಗ ಮ್ಯಾಥಮೆಟಿಕ್ಸಲ್ಲಿ ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇನ್ ಆರ್ಡರ್ ಟು ಸ್ಕೋರ್ ಬಿಲೋ 5000? 5000 ಸುಮ್ಮನೆ ಒಂದು ನಂಬರ್ ಅಷ್ಟು ಹೇಳ್ತಾ ಇರೋದು. ನೀವು ಕರೆಕ್ಟಾಗಿ ಒಂದು 35 ಮೇಲೆ ಸ್ಕೋರ್ ಮಾಡಿದ್ರೆ ಟಾಪ್ 2000 1000 ಇಸ್ ವೆರಿ ಈಸಿ, ಆಯಿತಾ. ನಾನು ಮ್ಯಾಥಮೆಟಿಕ್ಸ್ ಬೀಯಿಂಗ್ ದ ಲೀಸ್ಟ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಅವರಿಗೆ ಕಂಟಿನ್ಯೂಟಿ ಡಿಫ್ರೆನ್ಸಿಬಿಲಿಟಿ ಇಂಟಿಗ್ರಲ್ಸ್ ಅಂದ್ಬಿಟ್ರೆ ಸಾಕು ಭಯ. ಆದರೆ ಏನೂ ಮಾಡೋಕ್ಕಾಗಲ್ಲ. CETಲಿ ವೆಯ್ಟೇಜ್ ಇರೋದೇ ಅದೆರಡು ಚಾಪ್ಟರ್ಗೆ. ಅದೆರಡನ್ನು ಬಿಟ್ಟು ನಾನು ಟಾಪ್ ರ್ಯಾಂಕಿಂಗ್ ತಗೋತೀನಿ ಅನ್ನೋದು ಸುಳ್ಳು. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಚಾಪ್ಟರ್ ಆದರೂ ಬರ್ತಾ ಇರಬೇಕು, ಅಟ್ಲೀಸ್ಟ್ ಕಂಟಿನ್ಯೂಟಿನಾದರೂ ಬರ್ತಾ ಇರಬೇಕು, ಆಯಿತಾ. ಹಾಗಾದರೆ ಫಸ್ಟು ಯಾವ ಚಾಪ್ಟ್ರಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ರೆ, ಡಿಟರ್ಮಿನೆಂಟ್ಸ್ ತುಂಬಾ ಈಸಿ. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್, ಪ್ರಾಬಬಿಲಿಟಿ. ಇಷ್ಟು ಚಾಪ್ಟರ್ನ ಫಸ್ಟ್ ಫೇಸಲ್ಲಿ ಓದ್ಕೊಳ್ಳಿ. ಇವಾಗ ಪಾಸ್ ಮಾಡಿಕೊಂಡು ಇದೇ ಆರ್ಡ್ರಲ್ಲಿ ಒಂದ್ಸತಿ ಬರ್ಕೊಳ್ಳಿ ಈ ಚಾಪ್ಟರ್ ನೇಮ್ಗಳನ್ನ. ಈ ಚಾಪ್ಟ್ರಿಂದನೇ ನೀವು ಶುರು ಮಾಡ್ಕೊಳ್ಳಿ, ಆಯಿತಾ. ಈ ಚಾಪ್ಟರ್ ಆದಮೇಲೆ ನೆಕ್ಸ್ಟ್ ಯಾವುದು ಓದಬೇಕು? ಫಸ್ಟ್ ಸೆಕೆಂಡ್ PUC ಪೋರ್ಷನಿಂದನೇ ಆಬ್ವಿಯಸ್ಲಿ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಮೈ ಸಜೆಷನ್ ಇಸ್ ಟು ಗೋ ಫಾರ್ ಮ್ಯಾಟ್ರಿಸಸ್, ಅದಾದಮೇಲೆ ರಿಲೇಷನ್ ಆ್ಯಂಡ್ ಫಂಕ್ಷನ್, ಆಯಿತಾ. ಅದೆರಡಾದಮೇಲೆ ಉಳಿದಿರೋ ಯಾವ್ದು ಬೇಕಾದ್ರೂ ಸೆಕೆಂಡ್ PUC ಪೋರ್ಷನನ್ನು ನೀವು ಅಟೆಂಪ್ಟ್ ಮಾಡಿ. ಬೇಸಿಕಲಿ ಇಷ್ಟು ಚಾಪ್ಟರ್ ಓದಿದ್ರೆ ಯು ವಿಲ್ ಬಿ 45ಗೆ ರೆಡಿ ಆದಂಗೆ ಆಗುತ್ತೆ ಸೆಕೆಂಡ್ PUCಯಿಂದ. ಅದರಲ್ಲಿ ಯು ಕ್ಯಾನ್ ಈಸಿಲಿ ಆನ್ಸರ್ ಅಟ್ಲೀಸ್ಟ್ 30 ಕ್ವಶನ್ಸ್. ಅರ್ಧಂಬರ್ಧ ಓದಬಾರ್ದು ಈ ಚಾಪ್ಟರ್ಗಳನ್ನು. ಎಲ್ಲ ಟಾಪಿಕ್ ಮೇಲೆ ಎಲ್ಲ ಕ್ವಶನನ್ನು ಕಲ್ತ್ಕೋಬೇಕು, ಅರ್ಥ ಆಯ್ತಾ. ಅರ್ಧಂಬರ್ಧ ಓದಿದ್ರೆ ಅಪ್ಲಿಕಬಲ್ ಇಲ್ಲ, ಈ ರ್ಯಾಂಕಿಂಗ್ ಎಲ್ಲ ಬರಲ್ಲ ಹಂಗೆಲ್ಲ. ನಿಮಗೆ ಈ ರ್ಯಾಂಕಿಂಗ್ ತಗೋಬೇಕು, ಈ 5000 ಒಳಗಡೆ ಏನು ರ್ಯಾಂಕಿಂಗ್ ತಗೋಬೇಕು ಅದಕ್ಕೆ ತಕ್ಕಂತೆ ನೀವು ಸ್ವೆಟ್ ಆಗಬೇಕು, ಅಷ್ಟೇ ಎಫರ್ಟ್ ಹಾಕಿರಬೇಕು ಕೂತ್ಕೊಂಡು. ನಾನು ಇಷ್ಟು ಚಾಪ್ಟ್ರಲ್ಲಿ ಮೇಲ್ಮೇಲಕ್ಕೆ ಅರ್ಧಂಬರ್ಧ ಓದ್ಕೊಂಡು ಹೋಗ್ತೀನಿ ಅಂದರೆ 5000 ರ್ಯಾಂಕಿಂಗ್ ಖಂಡಿತ ಬರಲ್ಲ. 35 ಎಲ್ಲ ಸ್ಕೋರ್ ಮಾಡೋದಕ್ಕೆ ಆಗೋದೇ ಇಲ್ಲ, ನೆಕ್ಸ್ಟು ಇಂಪಾಸಿಬಲ್. ಬಟ್ ಇದನ್ನು ಈ ಚಾಪ್ಟರ್ಗಳನ್ನು ಡೆಪ್ತಾಗಿ ಎಲ್ಲ ಟಾಪಿಕ್ಕು ಎಲ್ಲ ಕ್ವಶನನ್ನು ಸಾಲ್ವ್ ಮಾಡಬೇಕು, ಅರ್ಥ ಆಯ್ತಾ. 100% ಬರುತ್ತೆ ಅವಾಗ ರ್ಯಾಂಕಿಂಗ್. ಇನ್ಫ್ಯಾಕ್ಟ್ ಈ ಥರ ಕನ್ಸಿಡರ್ ಮಾಡೋಣ. ನಾನು ಫಿಸಿಕ್ಸು ಕೆಮಿಸ್ಟ್ರಿ ನನಗೆ ಫೇವ್ರೆಟ್ಟು, ನನಗೆ ಅದು ತುಂಬ ಚೆನ್ನಾಗಿ ಓದಿದ್ದೆ. ಹಾಗಾಗಿ ಅದರಲ್ಲಿ ಸೆಕೆಂಡ್ PUC ಪೋರ್ಷನ್ನೇ ಚೆನ್ನಾಗಿ ಓದಿ, ಫಸ್ಟ್ PUCದು ಅಲ್ಲಿ ಇಲ್ಲಿ ಬರೀ ಒಂದು ಉಪ್ಪಿನಕಾಯಿ ಥರ ಓದ್ಕೊಂಡು ಹೋಗಿ ನಾನು ಪರ್ ಸಬ್ಜೆಕ್ಟ್ 35 ತೊಗೊಂಡೆ. ಅದರಲ್ಲಿ 35 + 35 ಎಷ್ಟಾಯಿತು? 70 ಮಾರ್ಕ್ಸ್ ಅಲ್ಲಿಂದ ತೊಗೊಂಬಿಟ್ಟೆ 2 ಸಬ್ಜೆಕ್ಟಿಂದ. ಮ್ಯಾಥಮೆಟಿಕ್ಸಲ್ಲಿ ಅಳಕ್ ಬುಳಕ್ಕೋ ಏನೋ ಒಂದು ಮಾಡಿ ಒಂದು 25 ಸ್ಕೋರ್ ಮಾಡಿದ್ರು ಯು ವಿಲ್ ಬಿ ಸ್ಕೋರಿಂಗ್ 95 ಔಟ್ ಆಫ್ 180. 95ಗೆ ನಿಮ್ಮ ರ್ಯಾಂಕಿಂಗ್ ಏನು ಬರುತ್ತೆ ಗೊತ್ತಾ? ಇಟ್ ವಿಲ್ ಬಿ ಅರೌಂಡ್ ಫಾರ್ 95 ಮಾರ್ಕ್ಸ್ 3000 to 3500. ಮ್ಯಾಥಮೆಟಿಕ್ಸ್ ಬೀಯಿಂಗ್ ದ ಲೀಸ್ಟ್. ನೀವು ಮ್ಯಾಥಮೆಟಿಕ್ಸಲ್ಲಿ ಒಂದು ಕ್ವಶನ್ ಓದಿದೆ, ABCD ಯಾವುದೇ ಪ್ಯಾಟ್ರನಲ್ಲಿ ಹಾಕಿದ್ರು 18 to 20 ಮಾರ್ಕ್ಸ್ ಬರುತ್ತೆ. ಈ ಕ್ವಶನ್ನೇ ಓದದೆ ಇದ್ರೆ ನಾನು ಹೇಳ್ತಾ ಇರೋದು. ಇನ್ನು ಇಷ್ಟು ಟಾಪಿಕ್ ಓದಿ ಇಷ್ಟನ್ನು ಕರೆಕ್ಟಾಗಿ ಬರೆದು ಉಳಿದಿರೋ ಕ್ವಶನ್ಗೆ ABCD ಹಾಕಿದ್ರು ಯು ವಿಲ್ ಬಿ ಸ್ಕೋರಿಂಗ್ 30 ಮಾರ್ಕ್ಸ್, ಆಯಿತಾ. ಬಂದೇ ಬರುತ್ತೆ 30 ಮಾರ್ಕ್ಸ್. ಅಲ್ಲಿ 30 ಮಾರ್ಕ್ಸ್ ಬಂದರೆ ನಿಮಗೆ 2000 ರ್ಯಾಂಕಿಂಗ್ ತೆಗೆಯೋದು 5000 ಒಳಗಡೆ ಏನೂ ಅಲ್ಲ, ಅರ್ಥ ಆಯ್ತಾ. ನಿನ್ನ ಲೀಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟೆ ಹೇಳ್ತಾ ಇದ್ದೀನಿ. ಇಲ್ಲ ಸರ್ ನಾನು ಟಾಪ್ 1000 ಬರಬೇಕು ಅಂದರೆ ಸೆಕೆಂಡ್ PUCನ ಫುಲ್ ಓದಿ. ಫಸ್ಟ್ PUCಲಿ ನೋಡಿ ಸೆಟ್ಸು, ರಿಲೇಷನ್ ಆ್ಯಂಡ್ ಫಂಕ್ಷನ್ಸು, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು, ಸೀಕ್ವೆನ್ಸ್ ಆ್ಯಂಡ್ ಸೀರೀಸು, ಸ್ಟ್ರೈಟ್ ಲೈನ್ಸು, ಲಿಮಿಟ್ ಆ್ಯಂಡ್ ಡಿರೈವೇಟಿವ್ಸ್, ಇಷ್ಟು ಓದಬೇಕು. ಇಷ್ಟು ಓದೋದಿಲ್ವಾ? ಇದೊಂದು ಸ್ಟ್ರೈಟ್ ಲೈನ್ಸ್ ಈಸಿ ಇದೆ, ಇದೊಂದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್. ಇಷ್ಟು ಓದ್ಕೊಂಡು ಹೋಗಿ ನೀವು ಟಾಪ್ 1000 ಒಳಗೂ ರ್ಯಾಂಕ್ ಬರುತ್ತೆ, ಅರ್ಥ ಆಯ್ತಾ. ನಾವು ಮ್ಯಾಥಮೆಟಿಕ್ಸ್ದು ಯಾವುದು ಕ್ರ್ಯಾಶ್ ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಸದ್ಯಕ್ಕೆ.
ಸೊ ಹಾಗಾಗಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿನೇ ನಾವು ಜಾಸ್ತಿ ಸ್ಕೋರ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಆಯಿತಾ, ಹಾಗಾಗಿ ಯಾರ್ಯಾರಿಗೆ ಕ್ರ್ಯಾಶ್ ಕೋರ್ಸ್ ಇಂಟ್ರೆಸ್ಟ್ ಇದೆಯೋ ಈ ಫೋನ್ ನಂಬರ್ಗೆ ಫೋನ್ ಮಾಡಿ ಜಾಯ್ನ್ ಆಗಿ, ಇಲ್ಲ ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಡೈರೆಕ್ಟಾಗಿ ನೀವೇ ಜಾಯ್ನ್ ಆಗಿ. ಬೇಕಾದರೆ ಫೋನ್ ಮಾಡಿ ಮಾತಾಡಿ. ನಾನು ನಿಮಗೆ ಇನ್ನೂ ಏನಾದರೂ ನಿಮಗೆ ಸ್ಟ್ರೆಸ್ ಇದೆಯಾ, ಸೊ ಸರ್ ಹಂಗಾಗೋಯ್ತು ಹಿಂಗಾಗೋಯ್ತು ಏನು ಬೇಕಾದರೂ ಹೇಳ್ಕೊಳ್ರಪ್ಪ, ನಾನು ನಿಮಗೆ ಫ್ರೆಂಡ್ ಥರನೇ ನಿಮ್ಮ ಜೊತೆ ಮಾತಾಡ್ತೀನಿ ಆಯಿತಾ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಬೋರ್ಡ್ ಎಕ್ಸಾಮ್ದು ಹಂಗಾಗೋಯ್ತು ಹಿಂಗಾಗೋಯ್ತು, ಸೆಕೆಂಡ್ ಅಟೆಂಪ್ಟಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ, ಸೆಕೆಂಡ್ ಅಟೆಂಪ್ಟ್ದು ಕನ್ಸಿಡರ್ ಮಾಡ್ತಾರಾ ಇಲ್ವಾ, ಇದೇ ಫಸ್ಟ್ ವರ್ಷ ಕಂಡಕ್ಟ್ ಮಾಡ್ತಾ ಇರೋದು, ಅದು ಏನು ಮಾಡ್ತಾರೋ ಗೌರ್ಮೆಂಟ್ ಅವ್ರು ನಮಗೂ ಗೊತ್ತಿಲ್ಲ. ಸೊ ಟು ಬಿ ಆನ್ ದ ಸೇಫರ್ ಸೈಡ್ ನಾವು CETಲೇ ಚೆನ್ನಾಗಿ ಮಾರ್ಕ್ಸ್ ತೊಗೊಂಬಂದ್ಬಿಡೋಣ. ಸೊ ಬೋರ್ಡ್ ಎಕ್ಸಾಮಲ್ಲಿ ಒಂದು 20-30 ಮಾರ್ಕ್ಸ್ ಹೋಗಿದ್ರೂ ಪರವಾಗಿಲ್ಲ, ಇದರಲ್ಲಿ ಒಂದು 5-6 ಮಾರ್ಕ್ಸ್ ತೆಗೆದ್ರೆ ಆ ರ್ಯಾಂಕ್ ಎಲ್ಲ ಕವರ್ ಆಗಿಬಿಡುತ್ತೆ ಆಯಿತಾ. ಸೊ ಇವಾಗ ಇದು ನಮ್ಮ ಕೈಯಲ್ಲೇ ಇದೆ, ಇನ್ನೂ ಟೈಮ್ ಇದೆ ನಮಗೆ ಓದೋದಕ್ಕೆ. ಸೊ ಈ ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿ ನಾವು ಓದೋಣ ಆಯಿತಾ. ಸೊ ಹಾಗೆ ನಮ್ಮ CET ಯೂಟ್ಯೂಬಲ್ಲಿ ಹಾಕಿರೋ ಕಂಟೆಂಟ್ದು ಪ್ಲೇಲಿಸ್ಟ್ನ ಹಾಕಿರ್ತೀನಿ, ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.